ನಮಸ್ಕಾರ ಸ್ನೇಹಿತರೆ. ಒಬ್ಬ ದತ್ತು ಮಗು, ಕಾಲೇಜು ಬಿಟ್ಟ ಯುವಕ, ಸ್ವಂತ ಕಂಪನಿಯಿಂದಲೇ ಹೊರಹಾಕಲ್ಪಟ್ಟ ಕನಸುಗಾರ. ಆದರೆ ಅದೇ ವ್ಯಕ್ತಿ ಜಗತ್ತಿನ ಕೈಯಲ್ಲಿ ಇರುವ ಫೋನಿನಿಂದ ಹಿಡಿದು ನಿಮ್ಮ ಕನಸುಗಳ ಪರದೆವರೆಗೆ ಎಲ್ಲವನ್ನು ಬದಲಿಸಿದ ಕ್ರಾಂತಿಕಾರಿ. ಅವರೇ ಸ್ಟೀವ್ ಜಾಬ್ಸ್. ಥಿಂಕ್ ಡಿಫರೆಂಟ್ ಎಂದು ಹೇಳಿ ಯೋಚನೆಯನ್ನೇ ಬದಲಿಸಿದ ಮಹಾನ್ ವ್ಯಕ್ತಿಯ ಅದ್ಭುತ ಜೀವನ ಕಥೆ ಈಗ ಆರಂಭವಾಗುತ್ತಿದೆ. ಸ್ಟೀವ್ ಜಾಬ್ಸ್ 1955 ಫೆಬ್ರವರಿ 24ರಂದು ಅಮೆರಿಕ ದೇಶದ ಶಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಜನಿಸಿದರು. ಅವರು ಹುಟ್ಟಿದ ತಕ್ಷಣವೇ ದತ್ತು ನೀಡಲ್ಪಟ್ಟರು. ಪಾಲ್ ಮತ್ತು ಕ್ಲಾರಾ ಜಾಬ್ಸ್ ಎಂಬ ದಂಪತಿಗಳು ಅವರನ್ನು ದತ್ತು ಪಡೆದು ಮೌಂಟೇನ್ ವ್ಯೂನಲ್ಲಿ ಬೆಳೆಸಿದರು. ಬಾಲ್ಯದಲ್ಲಿ ಸ್ಟೀವ್ಗೆ ಯಂತ್ರಗಳ ಬಗ್ಗೆ ವಿಚಿತ್ರ ಕುತೂಹಲ. ಅವರ ತಂದೆ ಗ್ಯಾರೇಜಿನಲ್ಲಿ ಕೆಲಸ ಮಾಡುವಾಗ ಸಣ್ಣ ಸ್ಟೀವ್ ಅವುಗಳನ್ನು ಗಮನದಿಂದ ನೋಡುತ್ತಿದ್ದ. ಸ್ಟೀವ್ ಜಾಬ್ಸ್ ರೀಡ್ ಕಾಲೇಜಿಗೆ ಸೇರಿದರು, ಆದರೆ 6 ತಿಂಗಳಲ್ಲೇ ಕಾಲೇಜು ಬಿಟ್ಟರು. ಆದರೂ ಕಲಿಯುವುದನ್ನು ನಿಲ್ಲಿಸಲಿಲ್ಲ. ಕ್ಯಾಲಿಗ್ರಫಿ ತರಗತಿಗಳಿಗೆ ಹಾಜರಾದರು. ನಂತರ ಇದೇ ಕ್ಯಾಲಿಗ್ರಫಿ ಜ್ಞಾನವು ಮ್ಯಾಕೆಂಟೋಶ್ನಲ್ಲಿ ಸುಂದರ ಫಾಂಟ್ಗಳಿಗೆ ಕಾರಣವಾಯಿತು. 1976ರಲ್ಲಿ ಸ್ಟೀವ್ ಜಾಬ್ಸ್ ಮತ್ತು ಅವರ ಸ್ನೇಹಿತ ಸ್ಟೀವ್ ವಜನೈಕ್ ಸೇರಿ ತಮ್ಮ ಮನೆಯ ಗ್ಯಾರೇಜ್ನಲ್ಲಿ ಆಪಲ್ ಇಂಕ್ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಮೊದಲ ಉತ್ಪನ್ನ ಆಪಲ್ 1, ಆನಂತರ ಆಪಲ್ 2 ದೊಡ್ಡ ಯಶಸ್ಸು ಕಂಡಿತು. ಆಪಲ್ ಬೇಗನೆ ಕೋಟಿ ಡಾಲರ್ ಕಂಪನಿಯಾಯಿತು. 1984ರಲ್ಲಿ ಆಪಲ್ ಪರಿಚಯಿಸಿದ ಮ್ಯಾಕೆಂಟೋಶ್ ಕಂಪ್ಯೂಟರ್ ಲೋಕವನ್ನೇ ಬದಲಿಸಿತು. ಥಿಂಕ್ ಡಿಫರೆಂಟ್ ಎಂಬ ಸಂದೇಶದ ಮೂಲಕ ಜಾಬ್ ಜನರಿಗೆ ಸೃಜನಶೀಲತೆಯ ಮಹತ್ವ ತಿಳಿಸಿದರು. 1985ರಲ್ಲಿ ಆಪಲ್ನ ಆಡಳಿತ ಮಂಡಳಿ ಸ್ಟೀವ್ ಜಾಬ್ಸ್ ಅವರನ್ನು ಕಂಪನಿಯಿಂದ ಹೊರಹಾಕಿತು. ಒಂದು ಕ್ಷಣಕ್ಕೆ ಅವರು ಎಲ್ಲವನ್ನು ಕಳೆದುಕೊಂಡರು, ಆದರೆ ಇದೇ ಅವರ ಜೀವನದ ದೊಡ್ಡ ತಿರುವು. ಸ್ಟೀವ್ ಜಾಬ್ಸ್ ಅವರು ಆಪಲ್ ಕಂಪನಿ ಬಿಟ್ಟ ನಂತರ ನೆಕ್ಸ್ಟ್ ಎಂಬ ಹೊಸ ಕಂಪನಿ ಆರಂಭಿಸಿದರು. ಅದೇ ಸಮಯದಲ್ಲಿ ಅವರು ಪಿಕ್ಸಾರಾ ಎಂಬ ಅನಿಮೇಷನ್ ಸ್ಟುಡಿಯೋವನ್ನು ಖರೀದಿಸಿದರು. 1995ರಲ್ಲಿ ಪಿಕ್ಸಾರಾ ನಿರ್ಮಿಸಿದ ಟಾಯ್ ಸ್ಟೋರಿ ಜಗತ್ತಿನ ಮೊದಲ ಸಂಪೂರ್ಣ ಕಂಪ್ಯೂಟರ್ ಅನಿಮೇಟೆಡ್ ಸಿನೆಮಾ. ಅದು ಭಾರಿ ಯಶಸ್ಸು ಕಂಡಿತು. 1997ರಲ್ಲಿ ಆಪಲ್ ಸಂಕಷ್ಟದಲ್ಲಿತ್ತು. ಅವರು ನೆಕ್ಸ್ಟ್ ಅನ್ನು ಖರೀದಿಸಿದರು ಮತ್ತು ಸ್ಟೀವ್ ಜಾಬ್ಸ್ ಮತ್ತೆ ಆಪಲ್ಗೆ ಮರಳಿದರು. ಅವರು ಪರಿಚಯಿಸಿದ ಉತ್ಪನ್ನಗಳು ಐಮ್ಯಾಕ್, ಐಫೋನ್, ಐಪ್ಯಾಡ್. ಪ್ರತಿ ಉತ್ಪನ್ನವು ಜಗತ್ತಿನ ತಂತ್ರಜ್ಞಾನವನ್ನು ಹೊಸ ದಿಕ್ಕಿಗೆ ಕೊಂಡೊಯ್ಯಿತು. 2007ರಲ್ಲಿ ಸ್ಟೀವ್ ಜಾಬ್ಸ್ ಪರಿಚಯಿಸಿದ ಐಫೋನ್. ಟುಡೇ ಆಪಲ್ ಈಸ್ ಗೋಯಿಂಗ್ ಟು ರಿನಿವೆಂಟ್ ದ ಫೋನ್. ಆ ಒಂದು ಸಾಧನವೇ ಸಂವಹನ, ಇಂಟರ್ನೆಟ್, ಕ್ಯಾಮೆರಾ, ಸಂಗೀತ ಎಲ್ಲವನ್ನು ಒಂದೇ ಕೈಯಲ್ಲಿ ನೀಡಿತು. ಸ್ಟೀವ್ ಜಾಬ್ಸ್ ಬಹಳ ಕಠಿಣ ವ್ಯಕ್ತಿ. ಅವರು ಪರ್ಫೆಕ್ಷನ್ಗೆ ಒತ್ತು ನೀಡುತ್ತಿದ್ದರು. ಅವರ ಮಾತು ಸ್ಟೇ ಹಂಗ್ರಿ, ಸ್ಟೇ ಫುಲಿಶ್. 2005ರಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿನಲ್ಲಿ ನೀಡಿದ ಭಾಷಣ ವಿಶ್ವದ ಅತ್ಯಂತ ಪ್ರೇರಣಾದಾಯಕ ಭಾಷಣಗಳಲ್ಲಿ ಒಂದು. 2003ರಲ್ಲಿ ಅವರಿಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಪತ್ತೆಯಾಯಿತು, ಆದರೂ ಅವರು ತಮ್ಮ ಕೆಲಸವನ್ನು ನಿಲ್ಲಿಸಲಿಲ್ಲ. 2011 ಅಕ್ಟೋಬರ್ 5ರಂದು ಸ್ಟೀವ್ ಜಾಬ್ಸ್ ನಿಧನರಾದರು. ಇಂದು ಆಪಲ್ ಇಂಕ್ ವಿಶ್ವದ ಅತ್ಯಂತ ಮೌಲ್ಯಮಯ ಕಂಪನಿಗಳಲ್ಲಿ ಒಂದು. ಅವರ ಜೀವನ ನಮಗೆ ಕಲಿಸುವುದು ವಿಫಲತೆ ಅಂತ್ಯವಲ್ಲ. ಕನಸು ದೊಡ್ಡದಾಗಿರಲಿ, ವಿಭಿನ್ನವಾಗಿ ಯೋಚಿಸು, ನಿನ್ನ ಹೃದಯದ ಮಾತನ್ನು ಕೇಳು. ಒಬ್ಬ ದತ್ತು ಮಗು, ಕಾಲೇಜು ಬಿಟ್ಟ ವಿದ್ಯಾರ್ಥಿ, ಸ್ವಂತ ಕಂಪನಿಯಿಂದ ಹೊರಹಾಕಲ್ಪಟ್ಟ ನಾಯಕ, ಆದರೂ ವಿಶ್ವವನ್ನು ಬದಲಿಸಿದ ವ್ಯಕ್ತಿ. ಇದು ಸ್ಟೀವ್ ಜಾಬ್ಸ್ ಅವರ ಕತೆ. ನೀವು ಕೂಡ ಕನಸು ಕಾಣಿರಿ, ವಿಫಲತೆಯನ್ನು ಭಯಪಡಬೇಡಿರಿ, ಯಾಕೆಂದರೆ ಒಂದು ದಿನ ನೀವು ಕೂಡ ಜಗತ್ತನ್ನು ಬದಲಾಯಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.